ಅಂತೇಳಿ ಲೋಕಾಯುಕ್ತ SP DYSP ಜುಲೈ 29ನೇ ತಾರೀಕಿನಂದು ಮೂಡಾದ ಮೇಲೆ ಒಂದು ರೈಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. 30ನೇ ತಾರೀಕು ರೈಡ್ ಮಾಡಬೇಕು ಅಂತ 28ನೇ ತಾರೀಕು ಪ್ಲ್ಯಾನ್ ಮಾಡ್ತಾರೆ. ಆಗ 29ನೇ ದಿವಸ ಕೆಲವು IPS ಅಧಿಕಾರಿಗಳು ಹೋಗಿ, ಅಂದರೆ ನಗರಾಭಿವೃದ್ಧಿ ಇಲಾಖೆ ಬರುತ್ತೆ, ಅದರ ಅಂಡರ್ಗೆ ಬರುತ್ತೆ. ನಗರಾಭಿವೃದ್ಧಿ ಇಲಾಖೆಯ ಕೆಲವು ಪ್ರಮುಖ IAS ಅಧಿಕಾರಿಗಳು ಹೋಗಿ ಅಲ್ಲಿಯ ಪ್ರಮುಖ 140 ಫೈಲ್ಗಳನ್ನು ಎತ್ಕೊಂಡ್ಬರ್ತಾರೆ. ಆ ನಂತರ 30ನೇ ತಾರೀಕು ರೈಡ್ ಆಗೋದಿಲ್ಲ. 1ನೇ ತಾರೀಕು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅಲ್ಲಿಗೆ ಭೇಟಿ ಕೊಡ್ತಾರೆ. ಈಗ ಫ್ಲ್ಯಾಶ್ ಬ್ಯಾಕಿಗೆ ಬನ್ನಿ. ಫೈಲ್ಗಳನ್ನು ಹೆಲಿಕಾಪ್ಟ್ರಲ್ಲಿ ಎತ್ಕೊಂಡ್ಬಂದರು. ಈಗ ಬಂದು ಬೈರತಿ ಸುರೇಶ್ ಅವರ ಬುಡಕ್ಕೆ ಬರ್ತಾ ಇದೆ. ಅಂದರೆ ವಿತ್ ಡಾಕ್ಯುಮೆಂಟೇಷನ್, ವಿತ್ ಆಲ್ ರೆಕಾರ್ಡ್ ಅದು ಬರ್ತಾ ಇದೆ. ಬಹುಶಃ ನನ್ನ ಪ್ರಕಾರ ಈಗಲೇ ಹೇಳ್ಬಿಡ್ತೀನಿ ಕೇಳಿ, ನೆಕ್ಸ್ಟ್ ಏನಾದರೂ ಸಂಪುಟ ವಿಸ್ತರಣೆ ಆದರೆ ಬೈರತಿ ಸುರೇಶನ್ನು ಕೈ ಬಿಡುವ ಎಲ್ಲ ಸಾಧ್ಯತೆ ಇದೆ. ಇದು 1ನೇ ಸುದ್ದಿ. 2ನೇ ಸುದ್ದಿ, BJPಯ ಸೋಲು BJPಯವರಿಗೆ ಭಾಳ ಖುಷಿಯಾಗಿದೆ ಅಂತೆ. ಇದು ಹೆಂಗೆ ಆಗಿದೆ ಅಂತಂದರೆ, ಎಷ್ಟು ಕೆಟ್ಟ ಮನಸ್ಥಿತಿ ಅಂದರೆ, ಅತ್ತೆಗೆ ಸೊಸೆ ಮೇಲೆ ಕೋಪ ಇರುತ್ತಂತೆ. ಆಗ ಆಕೆ ಹೆಂಗೆ ಬಯಸ್ತಾಳೆ ಅಂತಂದರೆ, ತನ್ನ ಮಗ ಸತ್ರು ಪರವಾಗಿಲ್ಲ ಸೊಸೆಯನ್ನು ಮುಂಡೆಯಾಗಿ ನೋಡಬೇಕು ಅಂತೇಳಿ ಒಂದು ಆಸೆ ಇರುತ್ತಂತೆ. ಹಾಗಾಗಿದೆ BJPಯವರ ಪರಿಸ್ಥಿತಿ. ಗೆದ್ದುಬಿಟ್ಟು ಸರಿ ಕೂತ್ಕೊಂಡೆಲ್ಲ ವ್ಯವಸ್ಥೆ ಮಾಡುವ ಅಂತಿದ್ರೆ ವಾ ಅಂತ ಕೇಕೆ ಹಾಕ್ತಾ ಇದ್ದಾರೆ ಸೋತಿದ್ದಕ್ಕೆ. ಸಾರಿ, ನಾನು ಇದು ಏನು ಗಾದೆ ಹೇಳಬಾರ್ದಾಗಿತ್ತು, ಬಟ್ ಇದಕ್ಕೆ ಭಾಳ ಸೂಕ್ತ ಅನ್ನಿಸ್ತಾ ಇದೆ. ಎಲ್ಲದಕ್ಕೂ ವಿಜೇಂದ್ರ ಇವರು ರೆಡಿ ಮಾಡಾಯಿತು. ನಾವು ಯಾಕೆ ಸೋತಿದ್ವಿ ಅನ್ನೋದಕ್ಕಿಂತ ವಿಜೇಂದ್ರ ಸೋಲಿಸಿದ ಅಂತೇಳಿ ಒಂದು ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ. 3ನೇದು CM ಇಬ್ರಾಹಿಂ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎಲ್ಲೂ ಇಲ್ಲದೆ ಒಂದು ಕಡೆ ಇದ್ದಾರೆ. ಇವರಿಗೆ ಏನು ಹೇಳ್ತಾ ಇದ್ದಾರೆ, ನಾನು ಕಾಂಗ್ರೆಸ್ಗಾಗಿ ಕೆಲಸ ಮಾಡ್ತೇನೆ, JDSನ ಎಲ್ಲ ಶಾಸಕರನ್ನು ಕರ್ಕೊಂಬರ್ತೇನೆ ಅಂತ ಹೇಳೋ ಮುಖಾಂತರ ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಇಂದಿನಿಂದ ಸಂಸತ್ತು ಚಳಿಗಾಲದ ಅಧಿವೇಶನ. ವಕ್ಫ್ ಕಾಯ್ದೆ 2024ರ ತಿದ್ದುಪಡಿ ಮಸೂದೆಗೆ ನಿರ್ಧಾರ. ಇದು ರಿಪಬ್ಲಿಕನದ ಬಿಗ್ ಇಂಪ್ಯಾಕ್ಟ್. ಮುಡಾದಲ್ಲಿ ಬ್ರಹ್ಮಾಂಡ ಹಗರಣ ಕೇಸ್ ದಾಳಿಗೆ ಸರ್ಚ್ ವಾರೆಂಟ್ ಪಡೆದಿತ್ತು ಲೋಕಾ ಟೀಮ್. ಇದಕ್ಕೂ ಮುನ್ನವೇ 144 ದಾಖಲೆಗಳು ಗಾಯಬ್. ಬಿಜೆಪಿ ಅತೃಪ್ತರಿಗೆ ಆಹಾರವಾದ ಉಪಸಮರದ ಸೋಲು. ಯತ್ನಾಳ್ ಟೀಮ್ನಿಂದ ವಿಜಯೇಂದ್ರ ಮೇಲೆ ಚಾರ್ಜ್ ಶೀಟ್. ಸಾಲು ಆರೋಪಿ ಮಾಡಿ ವರಿಷ್ಠರಿಗೆ ಕಂಪ್ಲೇಂಟ್. ಲೋಕಾಯುಕ್ತ SP DYSP ಜುಲೈ 29ನೇ ತಾರೀಕಿನಂದು ಮೂಡಾದ ಮೇಲೆ ಒಂದು ರೈಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. 30ನೇ ತಾರೀಕು ರೈಡ್ ಮಾಡಬೇಕು ಅಂತ 28ನೇ ತಾರೀಕು ಪ್ಲ್ಯಾನ್ ಮಾಡ್ತಾರೆ. ಆಗ 29ನೇ ದಿವಸ ಕೆಲವು IPS ಅಧಿಕಾರಿಗಳು ಹೋಗಿ, ಅಂದರೆ ನಗರಾಭಿವೃದ್ಧಿ ಇಲಾಖೆ ಬರುತ್ತೆ, ಅದರ ಅಂಡರ್ಗೆ ಬರುತ್ತೆ. ನಗರಾಭಿವೃದ್ಧಿ ಇಲಾಖೆಯ ಕೆಲವು ಪ್ರಮುಖ IAS ಅಧಿಕಾರಿಗಳು ಹೋಗಿ ಅಲ್ಲಿಯ ಪ್ರಮುಖ 140 ಫೈಲ್ಗಳನ್ನು ಎತ್ಕೊಂಡ್ಬರ್ತಾರೆ. ಆ ನಂತರ 30ನೇ ತಾರೀಕು ರೈಡ್ ಆಗೋದಿಲ್ಲ. 1ನೇ ತಾರೀಕು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅಲ್ಲಿಗೆ ಭೇಟಿ ಕೊಡ್ತಾರೆ. ಈಗ ಫ್ಲ್ಯಾಶ್ ಬ್ಯಾಕಿಗೆ ಬನ್ನಿ. ಫೈಲ್ಗಳನ್ನು ಹೆಲಿಕಾಪ್ಟ್ರಲ್ಲಿ ಎತ್ಕೊಂಡ್ಬಂದರು. ಈಗ ಬಂದು ಬೈರತಿ ಸುರೇಶ್ ಅವರ ಬುಡಕ್ಕೆ ಬರ್ತಾ ಇದೆ. ಅಂದರೆ ವಿತ್ ಡಾಕ್ಯುಮೆಂಟೇಷನ್, ವಿತ್ ಆಲ್ ರೆಕಾರ್ಡ್ ಅದು ಬರ್ತಾ ಇದೆ. ಬಹುಶಃ ನನ್ನ ಪ್ರಕಾರ ಈಗಲೇ ಹೇಳ್ಬಿಡ್ತೀನಿ ಕೇಳಿ, ನೆಕ್ಸ್ಟ್ ಏನಾದರೂ ಸಂಪುಟ ವಿಸ್ತರಣೆ ಆದರೆ ಬೈರತಿ ಸುರೇಶನ್ನು ಕೈ ಬಿಡುವ ಎಲ್ಲ ಸಾಧ್ಯತೆ ಇದೆ. ಇದು 1ನೇ ಸುದ್ದಿ. 2ನೇ ಸುದ್ದಿ, BJPಯ ಸೋಲು BJPಯವರಿಗೆ ಭಾಳ ಖುಷಿಯಾಗಿದೆ ಅಂತೆ. ಇದು ಹೆಂಗೆ ಆಗಿದೆ ಅಂತಂದರೆ, ಎಷ್ಟು ಕೆಟ್ಟ ಮನಸ್ಥಿತಿ ಅಂದರೆ, ಅತ್ತೆಗೆ ಸೊಸೆ ಮೇಲೆ ಕೋಪ ಇರುತ್ತಂತೆ. ಆಗ ಆಕೆ ಹೆಂಗೆ ಬಯಸ್ತಾಳೆ ಅಂತಂದರೆ, ತನ್ನ ಮಗ ಸತ್ರು ಪರವಾಗಿಲ್ಲ ಸೊಸೆಯನ್ನು ಮುಂಡೆಯಾಗಿ ನೋಡಬೇಕು ಅಂತೇಳಿ ಒಂದು ಆಸೆ ಇರುತ್ತಂತೆ. ಹಾಗಾಗಿದೆ BJPಯವರ ಪರಿಸ್ಥಿತಿ.
ಗೆದ್ದುಬಿಟ್ಟು ಸರಿ ಕೂತ್ಕೊಂಡೆಲ್ಲ ವ್ಯವಸ್ಥೆ ಮಾಡುವ ಅಂತಿದ್ರೆ ವಾ 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 ಅಂತ ಕೇಕೆ ಹಾಕ್ತಾ ಇದ್ದಾರೆ ಸೋತಿದ್ದಕ್ಕೆ. ಸಾರಿ, ನಾನು ಇದು ಏನು ಗಾದೆ ಹೇಳಬಾರ್ದಾಗಿತ್ತು, ಬಟ್ ಇದಕ್ಕೆ ಭಾಳ ಸೂಕ್ತ ಅನಿಸ್ತಾ ಇದೆ. ಎಲ್ಲದಕ್ಕೂ ವಿಜೇಂದ್ರ ಇವರು ರೆಡಿ ಮಾಡಾಯಿತು. ನಾವು ಯಾಕೆ ಸೋತಿದ್ವಿ ಅನ್ನೋದಕ್ಕಿಂತ ವಿಜೇಂದ್ರ ಸೋಲಿಸಿದ ಅಂತೇಳಿ ಒಂದು ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ. ಮೂರನೇದು ಸಿ ಎಂ ಇಬ್ರಾಹಿಂ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಎಲ್ಲೂ ಇಲ್ಲದೆ ಒಂದು ಕಡೆ ಇದ್ದಾರೆ. ಇವರಿಗೆ ಏನು ಹೇಳ್ತಾ ಇದ್ದಾರೆ, ನಾನು ಕಾಂಗ್ರೆಸ್ಗಾಗಿ ಕೆಲಸ ಮಾಡ್ತೇನೆ, JDSನ ಎಲ್ಲ ಶಾಸಕರನ್ನ ಕರ್ಕೊಂಬರ್ತೇನೆ ಅಂತ ಹೇಳೋ ಮುಖಾಂತರ ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಇಂದಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ. ವಕ್ಫ್ ಕಾಯ್ದೆ 2024ರ ತಿದ್ದುಪಡಿ ಮಸೂದೆಗೆ ನಿರ್ಧಾರ. ಇದು ರಿಪಬ್ಲಿಕನದ ಬಿಗ್ ಇಂಪ್ಯಾಕ್ಟ್. ಮುಡಾದಲ್ಲಿ ಬ್ರಹ್ಮಾಂಡ ಹಗರಣ ಕೇಸ್ ದಾಳಿಗೆ ಸರ್ಚ್ ವಾರೆಂಟ್ ಪಡೆದಿತ್ತು ಲೋಕಾ ಟೀಮ್. ಇದಕ್ಕೂ ಮುನ್ನವೇ 144 ದಾಖಲೆಗಳು ಗಾಯಬ್. ಬಿಜೆಪಿ ಅತೃಪ್ತರಿಗೆ ಆಹಾರವಾದ ಉಪಸಮರದ ಸೋಲು. ಯತ್ನಾಳ್ ಟೀಮ್ನಿಂದ ವಿಜಯೇಂದ್ರ ಮೇಲೆ ಚಾರ್ಜ್ ಶೀಟ್. ಸಾಲು ಆರೋಪಿ ಮಾಡಿ ವರಿಷ್ಠರಿಗೆ ಕಂಪ್ಲೇಂಟ್.